ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡ್ ಕೂಡ್ಲೇನೆ ನಮ್ಮ ಕಣ್ಮುಂದೆ ಬರೋದು ಅವರ ಅದ್ಭುತವಾದ ಸರಳತೆಯ ವ್ಯಕ್ತಿತ್ವ. ಅದು ಎಂಥ ಸರಳತೆ ಅಂದರೆ ಪ್ರಪಂಚದಾದ್ಯಂತ ಇರೋ ಸಿನಿಮಾ ರಂಗಗಳಲ್ಲಿ ಹುಡುಕಿದ್ರೂ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಸಿಂಪಲ್ ಆದಂಥ ವ್ಯಕ್ತಿತ್ವ ಹುಡುಕೋದು ಭಾರಿ ಕಷ್ಟ. ಇವತ್ತಿನ ಕಾಲಮಾನದಲ್ಲಿ ಸಿಂಪಲ್ ಆಗಿ ಬದುಕೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳೇ ಇದ್ದಾವೆ. ಅದೆಲ್ಲ ಮಾಡಿದ್ರೂ ಸಿಂಪಲ್ ಆಗಿ ಬದುಕೋದು ತುಂಬಾನೇ ಕಷ್ಟ. ಅದೆಷ್ಟೇ ಜನ ಹೀರೋಗಳು ಬರ್ಬೋದು ಹೋಗ್ಬೋದು, ಬಟ್ ಡಾಕ್ಟರ್ ರಾಜ್ಕುಮಾರ್ ವಿಲ್ ಬಿ ದ ಎಪಿಟೋಮ್ ಆಫ್ ಸಿಂಪ್ಲಿಸಿಟಿ ಫಾರ್ ಎವರ್. ಇಷ್ಟೆಲ್ಲ ದೊಡ್ಡ ಸೆಲೆಬ್ರಿಟಿ ಸ್ಟೇಟಸ್ ಇದ್ರೂ ಕೋಟ್ಯಾಂತರ ಅಭಿಮಾನಿಗಳ ಎದೆಯಲ್ಲಿ ರಾರಾಜಿಸ್ತಾ ಇದ್ರೂ ಅದೇನಕ್ಕೋ ಗೊತ್ತಿಲ್ಲ 1989ರಲ್ಲಿ ತೆರೆಯಿಂದ ಮರೆ ಆಗ್ಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಡಿಸೈಡ್ ಮಾಡಿಬಿಡ್ತಾರೆ. 1989ರಿಂದ 1991ವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವುದೇ ಸಿನಿಮಾಗಳು ಬರಲ್ಲ. ಅಣ್ಣವರ ಈ ನಿರ್ಧಾರ ಚಿತ್ರ ಪ್ರೇಮಿಗಳಿಗೆ, ಅವ್ರ ಕಟ್ಟ ಅಭಿಮಾನಿಗಳಿಗೆ ತಡ್ಕೊಳಕ್ಕಾಗದೇ ಇರೋಷ್ಟು ನೋವು ತಂದ್ಕೊಡುತ್ತೆ. ಅಣ್ಣವ್ರ ಅಭಿಮಾನಿಗಳು ಅವರನ್ನು ಒತ್ತಾಯ ಮಾಡ್ತಾನೆ ಇರ್ತಾರೆ. ಆ ಒತ್ತಾಯ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಅಭಿಮಾನಿಗಳು ಅವ್ರ ಹತ್ರ ಬಂದು ನೀವೇನಾದರೂ ಚಿತ್ರರಂಗಕ್ಕೆ ವಾಪಸ್ ಬರಲಿಲ್ಲ ಅಂತಂದರೆ ನಮ್ಮ ಜೀವನೇ ಕೊಟ್ಬಿಡ್ತೀವಿ, ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋ ಒಂದು ಬೆದರಿಕೆ ಬಂದ್ಬಿಡುತ್ತೆ. ಅಣ್ಣವರು ಯಾರ ಮಾತನ್ನು ಬೇಕಾದರೂ ತೆಗೆದಾಕ್ತಾರೆ. ಆದರೆ ಅವ್ರ ಜೀವಕ್ಕೆ ಜೀವ ಆಗಿರೋ ಅಭಿಮಾನಿ ದೇವರುಗಳಿಗೆ ಏನಾದರೂ ಆಗತ್ತೆ ಅಂದರೆ ಅದನ್ನು ಅವ್ರು ಸಹಿಸೋದೇ ಇಲ್ಲ. ಕಡೆಗೆ ಅವರು 1992ರಲ್ಲಿ ಡಿಸೈಡ್ ಮಾಡ್ತಾರೆ, ನಾನು ಚಿತ್ರರಂಗಕ್ಕೆ ವಾಪಸ್ ಬರ್ತೀನಿ, ಚಿತ್ರಗಳನ್ನ ಮಾಡ್ತೀನಿ ಅಂತ. ಅವ್ರ ಅಭಿಮಾನಿ ದೇವರುಗಳಿಗೋಸ್ಕರ ಜೀವನ ಚೈತ್ರ ಅನ್ನೋ ಒಂದು ಅದ್ಭುತವಾದ ಸಿನಿಮಾದಿಂದ ಮತ್ತೆ ಅಣ್ಣವರು ಅಭಿಮಾನಿಗಳ ಮುಂದೆ ಬರ್ತಾರೆ. ಜೀವನ ಚೈತ್ರ ಎಂಥ ಅದ್ಭುತ ಯಶಸ್ಸನ್ನು ಪಡೆಯುತ್ತೆ ಅಂತಂದರೆ ಅಭಿಮಾನಿಗಳಿಗೆ, ಚಿತ್ರರಸಿಕರಿಗೆ ಹುಚ್ಚೆದ್ದೋಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿಯವರ ಜೋಡಿ ಕಲಾ ರಸಿಕರಿಗೆ ರಸದೌತಣ ಆಗೋಗುತ್ತೆ. ಜೀವನ ಚೈತ್ರ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾದಮಯ ಅನ್ನೋ ಹಾಡನ್ನು ಮನಸ್ಸು ತುಂಬಿ ಹಾಡಿರ್ತಾರೆ. ನಾದಮಯ ಹಾಡು ಅಣ್ಣವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಇಲ್ಲಿ ನಾನು ನಿಮಗೆಲ್ಲ ಒಂದು ಅದ್ಭುತವಾದ ವಿಚಾರ ಹೇಳಲೇಬೇಕು. ಇಡೀ ಭಾರತ ಚಿತ್ರರಂಗದಲ್ಲಿ ನಟನೆ ಹಾಗೂ ಹಿನ್ನೆಲೆ ಗಾಯನಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ. ಜೀವನ ಚೈತ್ರ ಚಿತ್ರ ಸತತವಾಗಿ 365 ದಿನ ಅಂದರೆ 1 ವರ್ಷ ಥಿಯೇಟರ್ಗಳಲ್ಲಿ ಓಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಅಣ್ಣವ್ರು ಯಾವ ಥರ ಚಿತ್ರ ಮಾಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು ಅದ್ಭುತವಾದ ಸಾಮಾಜಿಕ ಮೆಸೇಜ್ ಇದ್ದೇ ಇರುತ್ತೆ. ಈ ಚಿತ್ರದಲ್ಲಿ ಅಣ್ಣವರು ಮದ್ಯಪಾನದ ವಿರುದ್ಧ ಹೋರಾಟ ಮಾಡ್ತಾರೆ. ಮದ್ಯಪಾನ ಒಂದು ಕುಟುಂಬಕ್ಕೆ, ಒಂದು ಸಮಾಜಕ್ಕೆ, ಒಂದು ಊರಿಗೆ ಎಷ್ಟು ಆಘಾತ ತರಬಹುದು ಅನ್ನೋ ಒಂದು ಅತ್ಯುತ್ತಮವಾದ ಮೆಸೇಜನ್ನು ಕೊಡ್ತಾರೆ. ಈ ಅದ್ಭುತವಾದ ಮೆಸೇಜನ್ನು ಫಾಲೋ ಮಾಡಿ ಎಷ್ಟೋ ಹಳ್ಳಿಗಳಲ್ಲಿ ಮದ್ಯಪಾನನ ಸ್ವಯಂ ಘೋಷಿತವಾಗಿ ಹಳ್ಳಿ ಜನನೇ ಬ್ಯಾನ್ ಮಾಡಿಬಿಟ್ರು. ಎಷ್ಟೋ ಸರ್ಕಾರ ನೀತಿಗಳು ಮಾಡದೇ ಇರೋ ಅಂಥ ಕೆಲಸ ಜೀವನ ಚೈತ್ರ ಅನ್ನೋ ಒಂದು ಅಣ್ಣವ್ರ ಸಿನಿಮಾ ಇಡೀ ಜನರ ಜೀವನನೇ ಚೇಂಜ್ ಮಾಡಿತ್ತು. ಕೆಲವೊಂದು ಹಳ್ಳಿಗಳಲ್ಲಿ ಹೆಂಗಸರೇ ತಾವಾಗೆ ಹೋಗಿ ಸಾರಾಯಿ ಅಂಗಡಿಗಳಿಗೆ ನುಗ್ಗಿ ಪುಡಿ ಮಾಡಿರೋ ಸಂದರ್ಭಗಳು ಇವೆ. ಅಣ್ಣವ್ರು ಮಾಡಿದ ಸಿನಿಮಾಗಳಿಗೆ, ಅವ್ರ ನಟನೆಗೆ ಇದ್ದಂಥ ಶಕ್ತಿನೇ ಅಂಥದ್ದು. ಜೀವನ ಚೈತ್ರ ಒಂದು ಕಾದಂಬರಿ ಆಧಾರಿತ ಚಿತ್ರ. ಸಾಹಿತಿ ವಿಶಾಲಾಕ್ಷಿ ದಕ್ಷಿಣಮೂರ್ತಿಯವರು ಬರೆದ ವ್ಯಾಪ್ತಿ ಪ್ರಾಪ್ತಿ ಅನ್ನೋ ಕಾದಂಬರಿಯಿಂದ ಆಧರಿಸಿ ಮಾಡಿದ ಚಿತ್ರ ಇದು. ಕೆಲವು ನಾಯಕರು ಜನಕ್ಕೆ ಸಾರಾಯಿ ಮದ್ಯಪಾನ ಕೊಟ್ಟು ತಾವು ಪವರ್ ಗಿಟ್ಟಿಸ್ಕೊತಾ ಇದ್ರು. ಆದರೆ ಅಣ್ಣವರು ಮದ್ಯಪಾನನ ವಿರೋಧಿಸಿ ಒಂದು ಅದ್ಭುತವಾದ ಚಲನಚಿತ್ರ ಮಾಡಿ ಸಮಾಜಕ್ಕೊಂದು ಅದ್ಭುತವಾದ ಮೆಸೇಜ್ ಕೊಟ್ಟು ಜನರ ಮನಸ್ಸಲ್ಲಿ ಪವರ್ಫುಲ್ ಆಗಿ ಉಳ್ಕೊಂಡ್ರು. ಅಣ್ಣವರು ಅಂದರೆ ವ್ಯಕ್ತಿ ಅಲ್ಲ, ಮಹೋನ್ನತವಾದ ಶಕ್ತಿ.